ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಹೆಂಡತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಇಂದು ಬೆಳಗಿನ ಜಾವದಲ್ಲೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬಂಬಲವಾಡ ಗ್ರಾಮದಲ್ಲಿ ಪತ್ನಿ ಹಾಗೂ ಸಂಬಂಧಿಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಪತ್ನಿ ರಾಜಶ್ರೀಯ ಮೇಲೆ ಗಂಡ ರಾಕೇಶ್ ಮತ್ತು ಆತನ ಸಂಬಂಧಿಕರಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಗಂಡನ ಅಕ್ರಮ ಸಂಬಂಧದ ಬಗ್ಗೆ ಪ್ರಶ್ನಿಸಿದ ಹೆಂಡತಿಯ ಮೇಲೆ ಗಂಡ ಕೋಪಗೊಂಡು ಹಲ್ಲೆ ಮಾಡಿದ್ದಾನೆ. ದೀಪಾವಳಿ ಹಬ್ಬದ ಪೂಜೆಗೆ ಬಾ ಎಂದು ಕರೆದು ನಯವಾಗಿ ವಂಚಿಸಿ ಹೆಂಡತಿ ಮತ್ತು ಹೆಂಡತಿಯ ಸಂಬಂಧಿಕರ ಮೇಲೆ ಗಂಡ ಮತ್ತು ಗಂಡನ ಸಂಬಂಧಿಕರು ಮನಸ್ಸು ಇಚ್ಛೆ ತೋರಿಸಿದ್ದಾರೆ. ಹೆಂಡತಿ ರಾಜಶ್ರೀ ಮತ್ತು ಗಂಡ ರಾಕೇಶ್ ಹೊಸ್ಮನಿ ಇವರ ಮಧ್ಯೆ ಹಲವಾರು ಬಾರಿ ರಾಕೇಶನ ಅನೈತಿಕ ಸಂಬಂಧದ ಜಗಳಾಗಿತ್ತು. ಆ ಸಂದರ್ಭದಲ್ಲಿ ರಾಜಶ್ರೀ ತನ್ನ ಗಂಡನ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ಲು. ಆದರೆ ನ್ಯಾಯ ಸಿಗದ ಹಿನ್ನೆಲೆ ಇಂದಿಲ್ಲ ನಾಳೆ ಗಂಡ ಸುಧಾರಿಸುತ್ತಾನೆ ಎಂದು ಹಿರಿಯರ ಮಾತಿಗೆ ಗೌರವ ಕೊಟ್ಟು ಜೀವನ ನಡೆಸುತ್ತಿದ್ಲು. ಇಂದು ಪತಿ ದೌರ್ಜನ್ಯ ಮತ್ತು ಹಲ್ಲೆಯಿಂದ ಪತ್ನಿ ಹಾಗೂ ತಾಯಿ ಗಂಭೀರವಾಗಿ ಗಾಯಗೊಂಡು ಗೋಕಾಕದ ಸರ್ಕಾರಿ ಆಸ್ಪತ್ರೆಗೆ ಸೇರಿದ್ದಾರೆ. ಮುಸ್ಲಿಂ ಯುವತಿಯ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರುವುದನ್ನ ಪತ್ನಿ ರಾಜಶ್ರೀ ಪ್ರಶ್ನಿಸಿದ್ಲು. ಈ ಕಾರಣಕ್ಕೆ ಪತಿ ರಾಕೇಶನು ತನ್ನವರ ಬೆಂಬಲದಿಂದ ಪತ್ನಿ ರಾಜಶ್ರೀ ಹಾಗೂ ಅವಳ ತಾಯಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಎದೆ, ಕುತ್ತಿಗೆ, ತಲೆಗೆ ಗಂಭೀರ ಗಾಯಗೊಳಿಸಿ ಕೃತಿ ಮೆರೆದಿದ್ದಾನೆ. ಸದ್ಯ ಹಲ್ಲೆಗೊಳಗಾದ ರಾಜಶ್ರೀ ಮತ್ತು ತಾಯಿ ಗೋಕಾಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊಲೆಗೆ ತನ್ನ ಹೆಂಡತಿಯನ್ನ ಸಾಯಿಸುವ ಉದ್ದೇಶದಿಂದ ಈ ಹಲ್ಲೆ ಮಾಡಲಾಗಿದೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಾಗುತ್ತಿದೆ. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಕೇಶ್ನಂತಹ ಪುಂಡ ಗಂಡನ ಪಡೆದ ಎಷ್ಟೋ ಮಹಿಳೆಯರು ಕಾನೂನಿನ ನೆರವು ಸಿಗದೆ ಅನ್ಯಾಯಕ್ಕೆ ಒಳಗಾಗುತ್ತಿದ್ದಾರೆ. ದೌರ್ಜನ್ಯ ಒಳಗಾಗಿ ಅಬಲೆಯರಾದ ಮಹಿಳೆಯರಿಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಬೆಂಬಲಕ್ಕೆ ನಿಂತು ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಇನ್ನು ಕಾನೂನು ಕೈಗೆ ತೆಗೆದುಕೊಂಡ ಪತ್ನಿಯನ್ನ ಮನಸೋ ಇಚ್ಛೆ ತಳಿಸಿ ಕೊಲೆ ಮಾಡಲು ಯತ್ನಿಸಿದ ರಾಕೇಶ್ ಮತ್ತು ಆತನ ಅಣ್ಣ ತಮ್ಮಂದಿರ ಹೆಡೆಮುರಿ ಕಟ್ಟಿ ಕಾನೂನಿನ ಬಿಸಿ ಮುಟ್ಟಿಸಲು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಮುಂದಾಗಬೇಕು ಎಂದು ರಾಜ್ಯದ ಮಹಿಳೆಯರ ಬೇಡಿಕೆಯಾಗಿದೆ. ಏನಾಯ್ತ್ರಿ, ಏನ್ ವಿಷಯ? ನಮ್ನ ದೀಪಾವಳಿಗೆ ಹಬ್ಬಕ್ಕೆ ಅಂತೇಳಿ ಕರ್ದಿರು ಅಂತಲೇ ನಾವು ಹೋಗಂತ್ಲೆ ಮತ್ ಹಿಂಗ ಗಂಡನ ಮನೆಯವ್ರ ಮತ್ ಮೈದನ ಎಲ್ಲಾರು ಕೂಡಿ ನಮ್ಗ ಬಡ್ದಿದ್ರು. ಯಾಕಂತಲೇ ಇಲ್ಲ ವರದಕ್ಷಿಣೆ ರೊಕ್ಕ ಕೊಡು ಅಂದಾಗ ಒಳಗ್ ಬಾ ಇರ್ಲಿಕ್ಕ ಬರಾಕ್ ಹೋಗಬೇಡ ಅಂತ ಹೇಳಿ ಎಲ್ಲಾರು ಕೂಡಿ ನಾನು ಬಡ್ದಿದಾರ. ಮಾವ, ಅತ್ತಿ, ಗಂಡ, ಮಾವ ಮತ್ತ ಮೈದನ್ಗಳ 2 ಜನ. ನಿಮಗ ಏನ ದೀಪಾವಳಿಗೆ ಬಾ ಅಂತ ಯಾವಾಗ ಕರೆದಿದ್ರು? ದೀಪಾವಳಿಗೆ ಬಾ ಅಂತ ನಿನ್ನೆ ಕರೆದಿದ್ರು. ನಾ ಇವತ್ತು ಬಂದಿದ್ವಿ. ದೀಪಾವಳಿ ನಿಮಿತ್ತವಾಗಿ ಪೂಜೆ ಮಾಡ್ಬೇಕಂತ ಇವತ್ತು ಬೆಳಿಗ್ಗೆ ನೀವು ಹೋಗಿದ್ರಿ? ಹಾ, ಹೋಗಿದ್ವಿ. ಹೋದ ತಕ್ಷಣ ಏನ್ ನಿಮ್ ಮೇಲೆ ಹಲ್ಲೆ ಆಯ್ತು? ನಮ್ಮ ಮ್ಯಾಗ ಎಲ್ಲಾರು ಕೂಡಿ ಬಡದ್ರು. ನಮ್ಮ ಮಮ್ಮಿಗ್ ಬಿ ಬಡದಿದಾರು. ಏನ್ ಪೆಟ್ಟ? ಏನ ಪೆಟ್ ಅಂದ್ರ ತಲಿಗ್ ಬಿ ಇಲ್ಲಿ ಹೊಲ್ಗಿ ಹಾಕಿದಾರಿ. ಆಮೇಲೆ ಬೆನ್ ಮ್ಯಾಗ ಕಾಲ್ ಇಟ್ಟು ಬಡದಿದಾರು. ಆಮೇಲೆ ಎದ್ದಿ ಕಡೆ, ಆಮೇಲೆ ಇಲ್ಲೆಲ್ಲ ಗಲ್ಲಿಗೆಲ್ಲ ಚೂರ್ಕೊಂಡಿದಾರ. ನಿಮಗ ನಿಮ್ ಗಂಡನಿಗೆ ಎಷ್ಟು ದಿನದಿಂದ? 2 ವರ್ಷ ಆಗಾಕ್ ಬಂತಿ. ಏನ್ ಕಾರಣಕ್ಕಾಗಿ ಜಗಳ? ಬೇರೆದಕ್ಕೆ ಜೊತೆ ಸಂಬಂಧ ಐತಿ. ಅದಕ್ಕೆ ಅದನ್ನ ನೀವು ಪ್ರಶ್ನೆ ಮಾಡಿದ್ರಿ? ಅದನ್ನ ನಾವು ಪ್ರಶ್ನೆ ಮಾಡಿದಕ್ಕಾಗಿ ಇದು ಈ ಕೋರ್ಟಿಗೆ ಚಾಲು ಐತಿ. ನಿಮ್ಮ ಗಂಡ ಬೇರೆಯವ್ರ ಜೊತೆ ಅನೈತಿಕ ಇರೋದ್ರಿಂದ ನೀವು ಅದನ್ನ ಪ್ರಶ್ನೆ ಮಾಡಿದ್ರಿ. ಆ ಕಾರಣಕ್ಕಾಗಿ ನಿಮ್ ಗಂಡ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಏನ್ ನಿಮ್ ಗಂಡ ನಮ್ ಗಂಡಂದ ಅನೈತಿಕ ಸಂಬಂಧ ಇತ್ತು. ಅದರಿಂದ ಅದನ್ನ ನಾ ಪ್ರಶ್ನೆ ಮಾಡಿದಕ್ಕ ನನಗ ಬಡಿದ ಹೊಡಿದ ಮಾಡ್ತಿದ್ರು. ಮತ್ತ ನಾನ್ ದೀಪಾವಳಿಗೆ ಹಬ್ಬಕ್ಕಂತ ಕರೆಸಿ ನಮ್ಮ ಮಮ್ಮಿ ಮೇಲೆ ಹಲ್ಲೆ ಮಾಡಿದ. ಯಾವಾಗ ನಿಮ್ಗ? ಇವತ್ತು ನೀವು ಹೋಗಿದ್ರಿ? ಇವತ್ತು ನಾವು ಬೆಳಗ್ಗೆ ಹೋಗಿದ್ದೀವಿ. ಇದು 9 ಗಂಟೆಗೆ ಹಲ್ಲೆ ಆಗಿತ್ತು. ನಿಮ್ ಗಂಡನ ಮನೆ ಯಾವ್ರಿ? ನಮ್ ಗಂಡನ ಮನೆ ಬಂಬಲ್ವಾಡ. ಏನ ಇವತ್ತು ಪೂಜೆ ವಿಷಯವಾಗಿ ಕರೆಸಿದ್ರು? ಈಗ ಯಾರ್ಯಾರ ಮೇಲೆ ಹಲ್ಲೆ ಆಗೈತಿ? ಈಗ ನಂದು ನಮ್ಮ ಮಮ್ಮಿ ಮ್ಯಾಗ, ಆಮೇಲೆ ನಮ್ಮ ಅಜ್ಜಿ ಮ್ಯಾಗ ಒಂದು ಹಲ್ಲೆ ಆಗೈತಿ. ಅವ್ರ ಎಲ್ಲರೂ ಬಡ್ದಿದಾರು. ಮತ್ತ ಅವ್ರ 2 ಮಂದಿ ಮೈದನ, ಒಬ್ಬ ಕಾಕ, 2 ಮಂದಿ ಮೈದನ, ಮತ್ತ ಮಾಮ, ಮತ್ತ ನನ್ನ ಗಂಡ ರಾಕೇಶ್ ಹೊಸ್ಮನಿ, ಮತ್ತ ನಮ್ಮ ಅತ್ತಿ. ಒಟ್ಟು ಎಷ್ಟು ಜನ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು? 4 ಜನ, 5-6 ಜನ ಕೂಡಿ ನಮ್ಗ ಹೊಡೆದಿದ್ದರು. ಏನ ತಲಿಗೆ ಪೆಟ್ಟಲ್ಲ? ತಲಿಗೆ ಪೆಟ್ಟ, ಮತ್ತ ಆಮೇಲೆ ತಲಿ ಟೀಚ್ ಬಿದ್ದಿದಾವ. ಆಮೇಲೆ ಎಲ್ಲ ಗಲ್ಲ ಎಲ್ಲ ಚೂರ್ಕೊಂಡಿದಾರಿ. ಆಮೇಲೆ ಬೆನ್ನು ಎಲ್ಲ ಸರ್ವೈಕಲ್ ಪೇನ್ ಆಗಿದೆ. ಈ ಹಿಂದೆ ಏನಾದ್ರು ನಿಮ್ಗ ನಿಮ್ಮ ಗಂಡಗ ಮನಸ್ತಾಪ ಏನಾದ್ರು ಇತ್ತು?
ಹಾ ಒಂದ್ ಹುಡುಗಿ ಸಂಬಂಧ ಮನಸ್ತಾಪ ಇದೆ, ಮತ್ತೇನ ಅದ್ರಿಂದ ಮತ್ತೇನಿಲ್ಲ. ಅವ್ರಿಗೆ ಬೇರೆ ಜೊತೆ ಅಫೇರ್ ಐತೆ ಅಂತ ಮನಸ್ತಾಪ ಇದೆ. ನಿಮ್ ಗಂಡನನ್ನ ಅನೈತಿಕ ಸಂಬಂಧವನ್ನ ನೀವು ಪ್ರಶ್ನೆ ಮಾಡಿದಕ್ಕೆ ನಿಮ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಅವಳದು ಚಿಕ್ಕೋಡಿದವಳು, ಮುಸ್ಲಿಂ ಹುಡುಗಿ. ಈಗ ಸದ್ಯ ನೀವು ಯಾವ ಹಾಸ್ಪಿಟಲ್? ನಾವು ಗೋಕಾಕದಲ್ಲಿ ಸರ್ಕಾರಿ ಹಾಸ್ಪಿಟಲ್. ಈ ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ಏನನ್ನ ಅಡ್ಮಿಟ್ ಮಾಡ್ತಾನೆ, ಟ್ರೀಟ್ಮೆಂಟ್ ಮಾಡ್ತಾನ ಅಂತ ಹೇಳಿದ್ರು. ಈ ಪೊಲೀಸರ ಕಡೆಯಿಂದ ಏನಾದ್ರು ನಿಮ್ ಕರೆ? ನಮ್ದೇನು ಪೊಲೀಸರ ಕಡೆಯಿಂದ ಏನು ಏನ್ ಬಂದಿಲ್ಲ. ಈಗ ಮಹಿಳೆಯರ ಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಗಂಡ ಹೆಂಡತಿ ಮಧ್ಯ ಹಿಂಗ್ ಬಿರುಕು ಬಿಟ್ಟಾಗ ಬಹಳಷ್ಟು ಕಡೆಯಲ್ಲಿ ನೋಡುವಾಗ ಮಹಿಳೆಯರ ಮೇಲೆ ಬಹಳ ದಬ್ಬಾಳಿಕೆ, ದೌರ್ಜನ್ಯ ನಡೆಯುತ್ತೆ. ಇದಕ್ಕ ಅಂತ ಮಹಿಳಾ ಆಯೋಗ ಐತಿ. ಮಹಿಳಾ ಆಯೋಗ ನಾಗಲಕ್ಷ್ಮಿ ಚೌಧರಿ ಅಂತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಅದಾರ. ಇದನ್ನ ಅವ್ರ ಗಮನಕ್ಕೆ ಏನಾದ್ರು ತರೋ ವ್ಯವಸ್ಥೆ ಮಾಡ್ತೀವಿ? ಹಾ ಮಾಡ್ತೀವಿ. ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಚೌಧರಿ ಅವರು ನನ್ಗಿದ ಮಾರಣಾಂತಕ ಹಲ್ಲೆ ಆಗಿದ್ದರಿಂದ ಅವರು ನಮ್ಗೆ ರಕ್ಷಣೆ ಕೊಡಬೇಕೆಂದು ನಾನು ಕೇಳ್ಕೊಡುದು. ರಾಜಶ್ರೀ ರಾಕೇಶ್ ಹೊಸಮನಿ, ನಮ್ದು ಚಿಕ್ಕೋಡಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369